ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇದು ಕೊನೆ ಶ್ರಾವಣ ಶನಿವಾರದ್ದು ವಿಡಿಯೋ. ಅವತ್ತು ಊರಿಗೆ ಹೋಗಿದ್ವಿ. ಊರಲ್ಲಿ ಪೂಜೆ ಇರುತ್ತೆ, ನಮ್ಮ ಮನೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಕಡೆ ಶ್ರಾವಣ ಶನಿವಾರದಲ್ಲಿ. ಹಾಗಾಗಿ ಅವತ್ತು ಹೋಗಿದ್ದು ವಿಡಿಯೋ ಸ್ವಲ್ಪ ಲೇಟಾಗಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು, ಹಾಗೆ ಪೂಜೆ ಕೂಡ ಆಯಿತು. ಹಾಗೆ ಇವತ್ತು ಸ್ವಲ್ಪ ಸ್ವೀಟ್ ಕೂಡ ಎಲ್ಲ ಮನೇಲಿ ಮಾಡಿದ್ವಿ. ಹಾಗೆ ಮನೇಲಿ ಊಟ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನೆಕ್ಸ್ಟು ದೇವಸ್ಥಾನದ ಹತ್ರ ಹೋದ್ವಿ. ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಆಗೋದು ಸ್ವಲ್ಪ ಲೇಟೇ ಆಗುತ್ತೆ. ಹಾಗಾಗಿ ಮನೇಲಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗಿದ್ದೀವಿ. ನೋಡಿದೆ ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ನಮ್ಮ ಮನೆ ದೇವ್ರಿಗೆ ನಡ್ಕೊಳ್ಳೋ ಅಂತ ನಮ್ಮ ಕುಲ ಬಾಂಧವ್ರು ಏನಿರ್ತಾರೆ, ನಮ್ಮ ಕುಲಸ್ಥರು ಎಲ್ಲರೂ ಕೂಡ ಬರ್ತಾರೆ. ಅಂದರೆ ಹೊರ್ಗಡೆ ಎಲ್ಲ ಇರ್ತಾರಲ್ವ, ಬೇರೆ ಬೇರೆ ಊರಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಡೆ ಇರ್ತಾರಲ್ವ, ಅವರು ಎಲ್ಲರೂ ಕೂಡ ಬರ್ತಾರೆ. ಎಲ್ರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಎಲ್ಲ ಓಡಿಸಿ ಎಲ್ರಿಗೂ ಕೂಡ ಸುದ್ದಿ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮನೆ ದೇವರ ದೇವಸ್ಥಾನಕ್ಕೆ ಅಂತ ಬರ್ತಾರೆ. ಹಾಗೆ ಚಿಕ್ಕ ಮಕ್ಕಳು ಹುಟ್ಟಿರ್ತಾರಲ್ವ, ಅವ್ರಿಗೆ ವರ್ಷ ಅಥವಾ 6 ತಿಂಗಳು 5 ತಿಂಗಳು ಹೀಗೆಲ್ಲ ಮುಡಿ ಕೊಡ್ತಾರಲ್ಲ 3 ವರ್ಷದಲ್ಲಿ, ಆ ಥರ ಮುಡಿ ಕೂಡ ಕೊಡೋದು ಇರುತ್ತೆ. ಈಗ ರಂಗನಾಥ ಸ್ವಾಮಿ ಇದು ಪೂಜೆ ದೇವ್ರು ಇರುತ್ತಲ್ಲ ಕಡೆ ಶ್ರಾವಣ, ಇವತ್ತು ಮುಡಿ ಕೂಡ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಬಂದಿರ್ತಾರೆ. ಈಗ ಬೆಳಗ್ಗೆಯಿಂದ ಅಲಂಕಾರ ಎಲ್ಲ ಆಗಿದೆ. ಹಾಗೆ ನಮ್ಮ ಎಲ್ಲರೂ ಬರ್ತಾರಲ್ಲ, ಅಣ್ಣ ತಮ್ಮದಿರು ಎಲ್ಲರೂ ಪೂಜೆ ಎಲ್ಲ ಮಾಡಿಸ್ಕೊತಿರ್ತಾರೆ. ಹಾಗೆ ಮುಡಿ ತೆಗ್ಸೋರಿದ್ರೆ ಅವರು ಕೂಡ ಮುಡಿ ಎಲ್ಲ ತೆಗೆಸ್ಕೊಂಡು ಇದೆಲ್ಲ ಆದಮೇಲೆ ಈಗ ಪೂಜೆ ಆಗ್ತಾ ಇದೆ. ಈಗ ಮಹಾಮಂಗಳಾರತಿ ಆಗ್ತಾ ಇದೆ. ಮೊದಲು ದೇವ್ರಿಗೆ ದೀವಿಗೆ ತೆಗೆಯೋದು ಅಂತ ಹೇಳ್ತಾರೆ. ಅಂದರೆ ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲಿ ಗಡ್ಗಂಬ ಇರುತ್ತಲ್ಲ, ಅಂದರೆ ಕಂಬ ಅಲ್ಲಿ ಇಟ್ಬಿಟ್ಟು ಇದಾದಮೇಲೆ ಈಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ಹಾಗೆ ಶ್ರಾವಣದಲ್ಲೂ ಕೂಡ ನಮ್ಮ ಅಣ್ಣ ತಮ್ಮದಿರು ಬೇರೆ ಊರವ್ರು ಇರ್ತಾರಲ್ಲ, ಅವರು ಆರತಿ ಕೂಡ ಮಾಡ್ತಾರೆ.
ಪೂಜೆ ಎಲ್ಲ ಆಯಿತು. ಹಾಗೆ ನಾವು ಕೂಡ ಹೋಗಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು. ಹಾಗೆ ಈ ಕಡೆ ದೋಣಿ ಇತ್ತಲ್ವ, ದೋಣಿ ನೋಡೋಣ ಅಂತ ಬಂದ್ವಿ. ನೋಡಿ ಇಲ್ಲೊಂದು ಕಲ್ಯಾಣಿ ಇದೆ, ಎಷ್ಟು ನೋಡಿ ಎಷ್ಟು ತುಂಬ ನೀರು ಬಂದಿದೆ ಅಂತ. ಹಾಗೆ ನಮ್ಮ ಊರಲ್ಲಿ ನೋಡಿ ವಾತಾವರಣ ನೋಡೋಕ್ಕೆ ಎಷ್ಟು ಚಂದ ಅಂತ. ಈಗ ಶ್ರಾವಣದಲ್ಲಂತೂ ಮಳೆ ಎಲ್ಲ ತುಂಬಾ ಚೆನ್ನಾಗಿ ಆಗಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಇರುತ್ತೆ. ಹಾಗೆ ಸುತ್ತಾನು ಬೆಟ್ಟ ಇದೆ, ಬೆಟ್ಟ ಸುತ್ತ ಇದೆ, ನಮ್ಮ ಮಧ್ಯದಲ್ಲಿದೆ. ಹಾಗೆ ಇದು ದೇವಸ್ಥಾನ ಬಂದು ಕೂಡ ಅಷ್ಟೇ ಬೆಟ್ಟದ ಹತ್ರ ಇದೆ. ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ನೋಡೋದಕ್ಕೆ. ಆ ಹೊರಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಮೋಡ ಕೂಡ ಆಗಿತ್ತು ಅವತ್ತು, ಅಂದರೆ ಮಧ್ಯಾಹ್ನನೇ ಮಳೆ ಕೂಡ ಬಂತು. ಹಾಗೆ ನೋಡಿ ಮೋಡ ಕವಿದಿದೆ. ಹಾಗೆ ನೋಡಿ ಎಲ್ಲ ಫುಲ್ ಹಚ್ಚ ಹಸಿರಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಬೆಟ್ಟ. ಇದು ಫುಲ್ಲು ಬೆಟ್ಟ ಗುಡ್ಡ ಈ ಥರನೇ ಇದೆ. ಹಾಗೆ ಎಲ್ಲ ಫುಲ್ಲು ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನಾನು ಕೂಡ ಹೋಗಿ ಆ ನೀರೆಲ್ಲ ಎಷ್ಟಿದೆ ಅಂತ ಎಲ್ಲ ನೋಡಿಕೊಂಡು ಆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ನನ್ನ ಮಗಳು ಕೂಡ ಅಷ್ಟೇ ನೀರಲ್ಲೆಲ್ಲ ಇಳಿದು ಆಟ ಆಡ್ತಾ ಇದ್ಲು. ಅವಳಿಗೆ ನೀರಲ್ಲಿ ನಾನು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಕೇಳ್ತಾ ಇದ್ಲು. ನಾವು ಬೇಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಕಲ್ಯಾಣಿ ಅಲ್ಲೂ ಕೂಡ ಅಷ್ಟೇ ತುಂಬಾ ನೀರು ಬಂದಿತ್ತು. ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ನೀರು ಫಿಲ್ಟರ್ ನೀರು ಇದ್ದಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಬಂದರೂ ಕೂಡ ಅಷ್ಟೇ ಕಲ್ಯಾಣಿಲಿ ನೀರೆಲ್ಲ ಕುಡ್ದೇ ಹೋಗೋದು. ಹಾಗೆ ದೇವಸ್ಥಾನದ ಹತ್ರ ಅಷ್ಟೇ ಕೂಡ ಇವತ್ತು ಪೂಜೆ ಅದೆಲ್ಲ ಮಾಡ್ತಾರಲ್ವ, ಅವಾಗೂ ಕೂಡ ಅಷ್ಟೇ ಕುಡಿಯೋದಕ್ಕೆಲ್ಲ ಇದೇ ನೀರನ್ನೇ ಅಲ್ಲಿ ಕೊಡೋದು. ಹಾಗೆ ನೋಡಿ ಇದು ಜೋಪ್ ಅಂತ ಹೇಳ್ತೀವಲ್ಲ, ಬೆಟ್ಟದ ಮೇಲಿಂದ ಎಲ್ಲ ಮಳೆ ಬಂದಾಗ ನೀರು ಇರುತ್ತಲ್ಲ ಅದೆಲ್ಲ ನೋಡಿ ಈ ರೀತಿ ಚಿಕ್ಕದಾಗೆ, ಅಂದರೆ ಈ ಕಲ್ಯಾಣಿ ಈ ಥರದ್ದೆಲ್ಲ ತುಂಬಿರುತ್ತಲ್ಲ, ತುಂಬಿ ಹೊಳ್ತಾ ಇರುತ್ತೆ. ನೋಡಿ ಇದು ಜೋಪ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ. ಹಾಗೆ ಮಳೆ ಕೂಡ ಅಷ್ಟೇ ಡೈಲಿ ಸ್ವಲ್ಪನಾದರೂ ಮಳೆ ಬರ್ತಾನೆ ಇತ್ತಲ್ವ, ಹಾಗಾಗಿ ಇದು ಜೋಪ್ ನೀರು ಕೂಡ ಎಲ್ಲ ಬರ್ತಾ ಇತ್ತು. ಹಾಗೆ ನನ್ನ ಮಗಳು ನೀರಲ್ಲೆಲ್ಲ ಆಟ ಆಡಿಕೊಂಡು ಬಂದ್ಲು. ನಾವು ಕೂಡ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿಕೊಂಡು ಈಗ ಪೂಜೆ ಕೂಡ ಎಲ್ಲ ಆಯ್ತಲ್ವ, ಇನ್ನೇನೀಗ ಪ್ರಸಾದ ಕೂಡ ಕೊಡ್ತಾರೆ, ಅಂದರೆ ಅಡುಗೆ ಎಲ್ಲ ಮಾಡಿಸಿರ್ತಾರೆ. ಹಾಗೆ ಊಟ ಮಾಡೋಣ ಅಂತವ್ರೆ ತುಂಬಾ ಮಳೆ ಬಂತು. ಮತ್ತು ನಾನು ವಿಡಿಯೋ ಎಲ್ಲ ಏನೂ ಮಾಡಿಕೊಳ್ಳಲಿಲ್ಲ. ಹಾಗೆ ಸಂಜೆ ಇದು ನಮ್ಮ ಊರಲ್ಲಿ ಶನಿಮಹಾತ್ಮ ದೇವಸ್ಥಾನ, ಅಲ್ಲಿ ನಮ್ಮ ಅತ್ತೆ ಎಲ್ ಪೂಜೆ ಮತ್ತು ಅಭಿಷೇಕ ಎಲ್ಲ ಮಾಡಿಸೋಣ ಇವತ್ತು ಅಂತ ಹೇಳಿದರು. ಸರಿ ಅಂತ ಹೇಳಿದ್ವಿ. ಹಾಗಾಗಿ ನೈಟು ಎಲ್ ಪೂಜೆ ಎಲ್ಲ ಕಟ್ಸಿದ್ವಿ ನಾವು, ಅಭಿಷೇಕ ಪ್ರಸಾದ ಎಲ್ಲ ಮಾಡಿಸಿದ್ವಿ. ಹಾಗೆ ಪ್ರತಿದಿನ ಕೂಡ ಅಂದರೆ ಪ್ರತಿ ಶನಿವಾರ ಕೂಡ ಮತ್ತು ಹಬ್ಬದ ದಿನ ಎಲ್ಲ ನಮ್ಮೂರಲ್ಲಿ ಈ ರೀತಿ ಕಥೆನ ಅಂದರೆ ಶನಿಮಹಾತ್ಮನ ಹತ್ರ ಈ ಥರ ಭಜನೆನ ಮಾಡ್ತಾರೆ ದೇವಸ್ಥಾನದ ಹತ್ರ. ಪ್ರತಿ ಶನಿವಾರ ಕೂಡ ಅಷ್ಟೇ ಹಳೆ ತಲೆಗಳು ಯಾರಿದ್ದಾರೆ ಅವರೆಲ್ಲ ಬಂದುಬಿಟ್ಟು ಕುತ್ಕೊಂಡು ಈ ರೀತಿ ಭಜನೆ ಎಲ್ಲ ಮಾಡ್ತಾರೆ. ತುಂಬ ಊರಲ್ಲಿ ಮಾಡ್ತಾಯಿದ್ರು, ಬಟ್ ಈಗೆಲ್ಲ ಕಡಿಮೆ ಆಗಿದೆ. ಬಟ್ ನಮ್ಮೂರಲ್ಲಿ ಇನ್ನೂ ರೂಢಿಯಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಮ್ಮ ಮನೆಯವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆಲ್ಲ. ನಮ್ಮ ಮನೆಯವ್ರು ಹೋದಾಗೂ ಕೂಡ ಅಷ್ಟೇ ಪ್ರತಿ ವಾರ, ಅಂದರೆ ನಾವು ಊರಿಗೆ ಹೋದಾಗ ಅವರು ಊರಲ್ಲಿದ್ದಾಗ ಈ ರೀತಿ ಭಜನೆದೆಲ್ಲ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಕೂಡ ಹೋಗಿ ಆ ತಾಳ ಎಲ್ಲ ಹಾಕ್ಕೊಂಡು ಕೂತ್ಕೊತಾರೆ. ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ಹಾಗೆ ನಾವು ಕೂಡ ಬಂದಿಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಭಜನೆ ಎಲ್ಲ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಾವು ಕೂಡ ಕೂತ್ಕೊಂಡಿದ್ವಿ. ಹಾಗೆ ನನ್ನ ಮಗಳಿಗೂ ಕೂಡ ಇಂಟ್ರೆಸ್ಟು, ಅವರಪ್ಪ ಜೊತೆ ಅವಳು ಕೂಡ ಹೋಗ್ತಾಳೆ. ಹಾಗೆ ಆಂಟಿ ಕೂಡ ಬಂದಿದ್ದರು, ಎಲ್ಲ ಬಂದಿದ್ದರು. ಹೋಗಿ ನಾವು ಕೂಡ ಕೂತ್ಕೊಂಡಿದ್ವಿ, ಪೂಜೆ ಆಗ್ತಾಯಿತ್ತು. ಹಾಗೆ ಬೇರೆ ದಿನ ಇನ್ನೂ ತುಂಬಾ ಜನ ಸೇರಿರ್ತಾರೆ. ಇವತ್ತಿನ್ನೂ ಜನ ಕೂಡ ಸ್ವಲ್ಪ ಬಂದಿರಲಿಲ್ಲ, ಅಂದರೆ ಭಜನೆ ಎಲ್ಲ ಆಗ್ತಾ ಲಾಸ್ಟಾಗಿ ಜನ ಜಾಸ್ತಿ ಬರ್ತಾರೆ. ಸ್ವಲ್ಪ ಫಸ್ಟಿಗೆ ಯಾರೂ ಬರೋದಿಲ್ಲ, ಭಜನೆ ಎಲ್ಲ ಇನ್ನೇನು ಮುಗೀತಾ ಬಂತು ಅನ್ನೋವಾಗ ಜನ ಜಾಸ್ತಿ ಸೇರ್ತಾರೆ. ಹಾಗೆ ನಿಮ್ಮ ಊರಲ್ಲಿ ಯಾವ್ಯಾವ ಊರಲ್ಲೆಲ್ಲ ಇನ್ನೂ ಈ ಥರ ಭಜನೆ ಎಲ್ಲ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶನಿವಾರ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಹಾಗೆ ಭಾನುವಾರ ಕೂಡ ಸ್ವಲ್ಪ ಹೊಲ್ದ ಹತ್ರ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದೆ. ಬಟ್ ಅದೆಲ್ಲ ಏನೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ, ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.